ಹಾಯ್ ಅಲ್ವೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಕಿಟ್ಟಿ ಎಲ್ಲರ ಬಂಡವಾಳನ ಎಲ್ಲರ ಮುಂದೆ ಬಟಾಬೈಲ್ ಮಾಡ್ತಿದ್ದಾನೆ. ಹಾಗಿದ್ರೆ ಇಲ್ಲಿ ಕೋದಣ್ಣ ಮನೆಯವರು ಎಲ್ಲರೂ ಕೂಡ ವೈಶ್ವಾಕ ಮುಂದೆ ಸಿಡ್ತಿದ್ದಾರೆ. ಈ ಕಡೆ ಮಾನ್ಯತಾ ತಲೆ ಮೇಲೆ ತಲೆ ಕೈ ಹಾಕೊಂಡು ಕುತ್ಕೊಂಡಿದ್ದಾರೆ. ಆಗಿದ್ದೇನು ಆಗ್ತಿರೋದೇನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ಮದುವೆ ನಿಲ್ಲಿಸ್ಬಹುದು ಅಂತ ಅಂದ್ಕೊಂಡೇ ಇರೋದಿಲ್ಲ ಯಾರು ಕೂಡ, ಮಾನ್ಯತೆ ಆಗಲಿ ವೈಶ್ವಾಕ ಆಗಲಿ. ಆದರೆ ಅವ್ರಿಗೆ ಊಹೆಗೂ ಮೀರಿದಾಗೆ ಕಿಟ್ಟಿ ಎಂಟ್ರಿ ಕೊಟ್ಟೇ ಬಿಡ್ತಾನೆ. ಅದ್ರ ಜೊತೆಗೆ ಅತ್ತ ಕಡೆ ದೇವ್ ಕೂಡ ಅರೆಸ್ಟ್ ಆಗಿದ್ದಾರೆ. ಇದು ಯಾವುದರ ಸುಳಿವೇ ಇಲ್ದಿರು ಮಾನ್ಯತಾ ವೈಶ್ವಾಕಾಗೆ ಮದುವೆ ಮನೇಲಿ ಬಿಗ್ ಶಾಕ್ ಆದದ. ಕಿಟ್ಟಿ ಎಂಟ್ರಿ ಕೊಡೋದ್ರ ಮುಖಾಂತರ ಎಲ್ಲ ಕಥೆನ ಕೂಡ ಉಲ್ಟಾ ಮಾಡ್ತಿದ್ದಾನೆ. ಜೊತೆಗೆ ಈ ಕಡೆ ರಾಮಾಚಾರಿ ಕೂಡ ಎಂಟ್ರಿ ಕೊಡ್ತಿದ್ದಾಗೆ ಈ ಕಡೆ ರಾಮಾಚಾರಿ ಫ್ಯಾಮಿಲಿಗೆ ಎಲ್ರಿಗೂ ಕೂಡ ಖುಷಿ ಆಗ್ತದೆ. ಇಲ್ಲಿ ಇಬ್ಬರು ಮಕ್ಕಳು ಕೂಡ ತಮ್ಮ ಕಣ್ಮುಂದೆ ಇದ್ದಾರೆ. ಎಂಥ ಕೆಟ್ಟದ್ದು ನಡೆದೋಗ್ತಿತ್ತು. ಇನ್ನು ಕೆಲವೇ ಕ್ಷಣದಲ್ಲಿ ಚಾರು ಮದುವೆ ಬೇರೆಯವ್ರ ಜೊತೆ ಆಗ್ತಿತ್ತು. ಅಷ್ಟರಲ್ಲಿ ತನ್ನ ಮಕ್ಕಳು ಬಂದರು ಅಂತ. ಬಟ್ ಏನಾಗ್ತದೆ ಅನ್ನೋದು ಒಂದು ಕ್ಷಣಕ್ಕೂ ಕೂಡ ಅವ್ರಿಗೆ ಅರ್ಥ ಆಗೋದಿಲ್ಲ ಅಲ್ಲಿ. ಅದರ ನಡುವೆ ಇಲ್ಲಿ ಏನಾಯಿತು ಅಂದರೆ ಪೊಲೀಸವ್ರು ಬಿಟ್ಟು ಕಳಿಸ್ಲೇಬೇಕಲ್ವಾ. ನನ್ನನ್ನು ಕೊಂದಿದ್ದಾರೆ ಅಂತ ಹೇಳಿ ಕರ್ಕೊಂಡು ಹೋಗಿದ್ರು. ಈಗ ಇಬ್ಬರು ಕೂಡ ಇದ್ದೀವಿ ಅಂದಮೇಲೆ ಪೊಲೀಸವ್ರು ಬಿಡಲೇಬೇಕಲ್ವಾ, ಹಾಗಾಗಿ ಬಿಟ್ಟಿದ್ದಾರೆ ಅಂತ ಹೇಳ್ತಿದ್ದಾನೆ ಅಲ್ಲಿ ಕೃಷ್ಣ ಕೂಡ. ನಂತರ ಈ ಕಡೆ ನನ್ನಿಬ್ಬರು ಮಕ್ಕಳು ತಪ್ಪು ಮಾಡೋದಿಲ್ಲ ಅಂತ ನನಗೆ ಗೊತ್ತಿತ್ತು ಅಂತ ಹೇಳಿ ನಾಣಾಚಾರ್ಯಗಳು ತುಂಬಾ ಖುಷಿ ಪಡ್ತಿದ್ದಾರೆ. ಅದ್ರ ನಡುವೆ ಇಲ್ಲಿ ಕಿಟ್ಟಿ ಅದಕ್ಕೆ ಮತ್ತೆ ಅಣ್ಣನ ಮದುವೆ ಆಗಲೇಬೇಕು, ಇಲ್ಲಾಂದರೆ ಪಾಪಿಗಳು ಒಂದಷ್ಟು ಜನ ಇಲ್ಲಿ ಎಲ್ಲವನ್ನೂ ಕೂಡ ಹಾಳು ಮಾಡಿಬಿಡ್ತಾರೆ ಅಂತ ಹೇಳೋದ್ರ ಮುಖಾಂತರ ಇಲ್ಲಿ ಚಾರುಚಾರಿ ಮದುವೆನ ಆದಷ್ಟು ಬೇಗ ನೆರವೇರಿಸೋಕೆ ಕಿಟ್ಟಿ ಸಿದ್ಧವಾಗ್ತದಾನೆ. ಇಲ್ಲಿ ಚಾರುಚಾರಿ ಇಬ್ಬರು ಕೂಡ ಅಸಮಣ ಮೇಲೆ ಕುತೂಹಲ ಬದಲಾಯಿಸ್ಕೋತಾ ಎಲ್ಲ ರೀತಿ ಶಾಸ್ತ್ರಗಳನ್ನು ಶಾಸ್ತ್ರೋಕ್ತವಾಗಿ ಮಾಡ್ತಾ ಇದ್ರೆ ಮಾನ್ಯತಾ ವೈಶ್ವಾಕ ಕೈ ಹಿಸ್ಕೋತಾ ಇದ್ದಾರೆ. ಅದರ ನಡುವೆ ಈ ಕಡೆ ಮಂಜುರಿ ಮಗ ಅವರು ಕೂಡ ಚಾರುಗೆ ಸಾಥ್ ಕೊಟ್ಟಿದ್ರು, ದಿಗಂತ್ ಕೂಡ. ಯಾಕಂದ್ರೆ ಮಂಜುರಿ ಪ್ಲಾನ್ ಅಂತೆ ಮಗ ನಡ್ಕೊಳ್ಳಿಲ್ಲ. ಚಾರು ಪ್ರೀತಿಗೆ ಅನ್ಯಾಯ ಮಾಡೋಕೆ ಅವನಿಗೆ ಮನಸ್ಸು ಒಪ್ಪಲಿಲ್ಲ. ಅವನು ತುಂಬಾ ಇಷ್ಟಪಟ್ಟಿದ್ರು ಕೂಡ ಅಲ್ಲಿ ಚಾರು ಪ್ರೀತಿ ಎಷ್ಟು ಪ್ರಾಣಕ್ಕಿಂತ ಹೆಚ್ಚಾಗಿ ಚಾರಿ ಮೇಲೆ ಪ್ರೀತಿ ಇಟ್ಟಿದ್ದಾಳೆ ಅನ್ನೋ ಪ್ರೀತಿ ಇಲ್ಲಿ ದಿಗಂತ್ ಮನಸ್ಸನ್ನ ಬದಲಾಯಿಸಿದೆ. ಇಲ್ಲಿ ಚಾರುಗೆ ಸಪೋರ್ಟ್ ಮಾಡ್ತಾನೆ ಇಲ್ಲಿ ದಿಗಂತ್. ಹಾಗಾಗಿ ಇಲ್ಲಿ ಚಾರು ಯಾವುದೇ ಪ್ರಜ್ಞೆ ತಪ್ಪೋದಿಲ್ಲ, ಯಾವುದೇ ಮಂಪರು ಬರ್ತಕ್ಕಂಥ ನೀರನ್ನು ಕೂಡ ಕುಡಿಯೋದಿಲ್ಲ. ಇದೆಲ್ಲವೂ ಕೂಡ ಒಳಿತಾಗಬೇಕು ಅಂದರೆ ಅಲ್ಲಿ ದಿಗಂತ್ ಪಾತ್ರ ಕೂಡ ತುಂಬ ಮುಖ್ಯವಾಗಿದೆ. ಫೈನಲಿ ಇಲ್ಲಿ ಎಲ್ಲರ ಮುಂದೆ ಚಾರಿ ಮದುವೆ ನಡೆದೇ ಹೋಗುತ್ತೆ. ಸಪ್ತಪದಿ ತುಳಿತಾರೆ. ಅದರ ನಡುವೆ ಇಲ್ಲಿ ಕಿಟ್ಟಿ ಬಂದಿದ್ದೆ ಮಾನ್ಯತಾ ವೈಶ್ವಾಕಾಗೆ ಶಾಕ್ ಆಗಿರ್ಬೇಕಲ್ಲ, ಪಾಪ ಶೇಕ್ ಆಗಲೇಬೇಕಾಗುತ್ತೆ ಅಲ್ವಾ. ಅದಕ್ಕೆ ಕಣ್ಮುಂದೆ ಅಂದ್ಕೊಂಡಿದ್ದೆ ಬೇರೆ, ಬಟ್ ಬೆನ್ನಿಂದ ನಡೆದಿರೋದೇ ಬೇರೆ ಅಲ್ವಾ. ಇನ್ನು ಏನೇ ಇದ್ರೂ ಕೂಡ ಮನೆ ಹಾಳ್ರಿಗೆಲ್ಲ ಬುದ್ಧಿ ಕಲಿಸೋ ಸಮಯ ಬಂದಿದ್ದಾಯ್ತು. ನನ್ನ ಮುಂದಿನ ಕೆಲಸ ಅದೇ ಮಾತ್ರ, ಅದನ್ನೇ ಮಾಡೋದು ನಾನು ಅನ್ನೋ ಎಚ್ಚರಿಕೆನ ಕೊಡ್ತಾರೆ. ಮದುವೆನೋ ಮುಗೀತು. ರಾಮಾಚಾರಿ ಮನೆಯವರೆಲ್ಲರೂ ಖುಷಿ ಏನೋ ಪಟ್ರು, ಚಾರು ಮನೆಯವರು ಖುಷಿ ಪಟ್ರು. ಬಟ್ ಮಾನ್ಯತಾ ಹೊರತಾಗಿ ಮಾನ್ಯತಾ ಅಂತೂ ಕೆಂಡಾಕ ಇರ್ತಿದ್ದಾರೆ ಮಂಜುರಿ ಮೇಲೆ. ಈ ಕಡೆ ನಿನ್ನ ಮಗಂಗೆ ಇಷ್ಟ ಇಲ್ಲ ಅಂತಿದ್ರೆ ಮೊದಲೇ ಹೇಳಬೇಕಾಗಿತ್ತು. ನಿನ್ನ ಮಗ ಫ್ರಾಡ್ ಮಾಡಿಬಿಟ್ಟ, ನೀವು ಒಪ್ಕೋತೀಯ ಅಲ್ವಾ, ನಿನ್ನ ಮಗ ಈ ರೀತಿ ಯಾಕೆ ಮಾಡ್ದ, ಅವನಿಲ್ಲ ಅಂತಿದ್ರೆ ನಾನು ಬೇರೆಯವ್ರನ್ನ ಕರೆಸಿ ರೆಡಿ ಮಾಡ್ಕೋತಿದ್ದೆ. ಆದರೆ ಅವನು ಮಾಡಿದ್ದು ಸರಿ ಇಲ್ಲ ಅಂತಿದ್ರೆ ಏನು ನನ್ನ ಮಗನ ಬಗ್ಗೆ ಈ ರೀತಿ ಎಲ್ಲ ಮಾತಾಡಿದ್ರೆ ಇಷ್ಟ ಆಗೋದಿಲ್ಲ ಮಾನ್ಯತಾ. ಏನು ನಿನ್ನ ಪ್ಲ್ಯಾನ್ ಫ್ಲಾಪ್ ಆಗಿದೆ, ಅದು ನನ್ನ ಮಗನಿಂದಾನೆ ಅಂತ ಹೇಳ್ತಿದ್ಯಲ್ಲ. ಏನು ಇದೇ ಮೊದಲ ನಿನ್ನ ಪ್ಲ್ಯಾನ್ ಫ್ಲಾಪ್ ಆಗಿರೋದು? ನೀನು ಎಷ್ಟು ಬಾರಿ ಮಾಡಿದ್ರು ಕೂಡ ಪ್ಲಾನ್ ಫ್ಲಾಪ್ ಆಗೇ ಇದೆ ಅಲ್ವಾ. ಸುಮ್ಮನೆ ವಿನಾಕಾರಣ ನನ್ನ ಮಗನ ಬಗ್ಗೆ ಮಾತನಾಡೋದು ಬಿಟ್ಟು ಅಲ್ಲಿ ಯಾರು ಬಂದಿದ್ದಾರೆ ಅವ್ನಿಗೆಲ್ಲ ಕೂಡ ವಿಷಯ ಗೊತ್ತಿದೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡು. ಕಿಟ್ಟಿ ಎಂಟ್ರಿ ಕೊಟ್ಟಿದ್ದಾನೆ, ಕಿಟ್ಟಿ ಎಂಟ್ರಿ ಕೊಟ್ಟಿದ್ರಿಂದಾನೆ ಇಷ್ಟೆಲ್ಲ ನಮ್ಮ ಪ್ಲಾನ್ ಫ್ಲಾಪ್ ಆಗಿದ್ದು. ಅಂದಮೇಲೆ ಕಿಟ್ಟಿಗೆ ಎಲ್ಲ ವಿಷಯ ಕೂಡ ಗೊತ್ತಿದೆ. ಅವನು ಹೋಗಿ ಸುಮ್ಮನೆ ಇರ್ತಾನೆ ಅನ್ಕೊಂಡಿದ್ಯಾ? ಈಗ ಆಲ್ರೆಡಿ ಮನೆಗೆ ಹೋಗಿದ್ದೆ. ವೈಶ್ವಾಕನೇ ಇದಕ್ಕೆಲ್ಲ ಕಾರಣ ಅಂತ ಹೇಳ್ಬೋದು. ಕಾರಣ ಅಂತ ಹೇಳೋದ್ರ ಮುಖಾಂತರ ಮನೆಯವ್ರು ಎಲ್ರಿಗೂ ಕೂಡ ವೈಶ್ವಾಕ ಏನು ಅನ್ನೋದು ಗೊತ್ತಾಗುತ್ತೆ. ಅದ್ರ ಜೊತೆ ಸುಮ್ಮನೆ ಬಿಡ್ತಾನ, ನಿನ್ನ ಹೆಸರು ಕೂಡ ಹೇಳ್ತಾನೆ, ಜೊತೆಗೆ ನಿನ್ನ ಹೆಸರು ಕೂಡ ಬಟಾಬೈಲಾಗತ್ತೆ. ನೀನೀಗ ಮನೆಗೆ ಹೋಗೋದ್ರ ಒಳಗಡೆ ಚಾರು ನಿನ್ನ ಗಂಡಂಗೆ ಎಲ್ಲ ವಿಷಯ ಕೂಡ ಹೇಳಿರ್ಬೋದು. ಸುಮ್ಮನೆ ವಿನಾಕಾರಣ ನನ್ನ ಹತ್ರ ಒಂದು ಪ್ಲಾನ್ ಇದೆ, ಮನೆಗೆ ಹೋಗಿ ನಿನ್ನ ಗಂಡನ್ನ ಒಂದು ಪಿಸ್ತೂಲ್ಗೆ ಬಲಿಯಾಗೋದನ್ನ ಬಿಟ್ಟು ಸ್ವಲ್ಪ ದಿನ ನನ್ನ ಜೊತೆ ಫಾರಿನ್ಗೆ ಬಂದ್ಬಿಡೋ. ಲೈಫ್ ಸ್ವಲ್ಪ ತಿಳಿ ಆಗ್ತದಾಗೆ ವಾಪಸ್ ಬರುವಂತೆ, ಅಲ್ಲಿವರೆಗೂ ಫಾರಿನ್ಗೆ ಬಂದು ಸೆಟಲ್ ಆಗುವಂತಾರೆ. ಮಾನ್ಯತಾಗ ನಾನು ಇದ್ರ ಬಗ್ಗೆ ಯೋಚನೆ ಮಾಡಲಿಲ್ವಲ್ಲ, ಏನಪ್ಪ ಮಾಡುದು ಅಂತ ತಲೆ ಮೇಲೆ ಕೈ ಹಾಕೊಂಡು ಕುತ್ಕೊಂಡು ಬಿಟ್ಟಿದ್ದಾರೆ, ಏನು ಮಾಡಲಿ ಅಂತ. ಅದ್ರ ಜೊತೆಗೆ ಈ ಕಡೆ ಚಾರಿನ
ಈ ಕಡೆ ಶಾಸ್ತ್ರೋಕ್ತವಾಗಿ ಮನೆ ತುಂಬಿಸ್ಕೋತಾರೆ. ಈ ಕಡೆ ಸೀರೆನ ಒದ್ದು ಚಾರು ಮನೆ ಒಳಗಡೆ ಬರ್ತಿದ್ದಾಗೆ ಇಲ್ಲಿ ಕಿಟ್ಟಿ ಒಂದು ದೊಡ್ಡ ಸತ್ಯನೇ ಸ್ಫೋಟ ಮಾಡ್ತಿದ್ದಾರೆ. ಏನಾಯ್ತು ಏನು ಅಂತ ಮನೆಯವರೆಲ್ಲರೂ ಕೇಳ್ತಿದ್ದಾಗೆ ಏನಾಯ್ತು ಏನು ಅಂದ್ರೆ ಈ ಮನೇಲಿ ಇಷ್ಟೆಲ್ಲ ನಡೀತಲ್ವ, ಅದಕ್ಕೆಲ್ಲ ಯಾರು ಕಾರಣ ಅಂತ ಅನ್ಕೊಂಡಿದ್ದೀರ? ನಿಜ ಹೇಳಬೇಕು ಅಂದ್ರೆ ನಾನು ಈ ಮನೆಗೆ ಕೊಲೆಗಾರನಾಗಿ ಬರೋದಕ್ಕೆ ನನ್ನನ್ನು ಇಲ್ಲಿ ಕಳ್ಸಿದ್ಯಾರು ಅಂತ ಅನ್ಕೊಂಡಿದ್ದೀರ? ಇದೇ ವೈಶಾಖ ಮತ್ತೆ ಮಾನ್ಯತಾ ಅಂತ ಹೇಳಿದ ತಕ್ಷಣ ಮನೆಯವರೆಲ್ರಿಗೂ ಕೂಡ ಶಾಕ್ ಆಗುತ್ತೆ. ಕೋದಂಡ ಅವ್ರಿಗೆ ಬಿಗ್ ಶಾಕ್ ಆಗ್ತದೆ. ಜೊತೆಗೆ ಚಾರಿಗೂ ಕೂಡ ಶಾಕ್ ಆಗ್ತದೆ. ಚಾರಿ ಅಂತೂ ಯಾವ್ದನ್ನ ಕೂಡ ಅರ್ಗಿಸ್ಕೊಳ್ಳೋಕೆ ಆಗ್ತಿಲ್ಲ. ಆ ಕಡೆ ಮಾನ್ಯತಾ ಅನ್ನೋ ಹೆಸರು ಗೊತ್ತಾಗ್ತಿದ್ದಾಗೆ ಚಾರು ಉಗ್ರ ರೂಪನ ತಾಳ್ತಿದ್ದಾಳೆ ಅಂತ ಹೇಳ್ಬಹುದು. ನಾನು ಈ ಮನೆಗೆ ಕೇಡಿಯಾಗಿ ಬರೋದಕ್ಕೆ ವೈಶಾಖ ಮತ್ತೆ ಮಾನ್ಯತಾ ಕಾರಣ. ಜೊತೆಗೆ ನಾನು ಈ ಮನೆಗೆ ಬಂದ ಮೇಲೆ ಯಾರು ಏನು ಅನ್ನೋದು ನನಗೆ ಗೊತ್ತಾಯ್ತು. ನಾನೇನೋ ಬದಲಾದೆ, ಆದ್ರೆ ಈ ವೈಶಾಖ ಅದಕ್ಕೆ ಅಪ್ಪನ ಕುದ್ಕೆನೆ ಹಿಸ್ಕಿ ಸಾಯಿಸೋಕೆ ಹೋದವಳು ಇವಳು ಅನ್ನೋ ಸತ್ಯನ ಕೂಡ ಹೇಳ್ತಿದ್ದಾರೆ. ಸತ್ಯ ಕೇಳಿಸ್ಕೊತಿದ್ದಾಗೆ ಮನೆಯವರೆಲ್ರಿಗೂ ಶಾಕ್ ಆಗ್ತಿದ್ರೆ ನಾರಾಯಣಾಚಾರ್ಯಗಳು ನನ್ನ ಮಗ ಎಲ್ಲಾ ಸತ್ಯ ಹೇಳ್ತಿದ್ದಾನೆ ಅಂತ ಖುಷಿ ಪಡ್ತಿದ್ದಾರೆ. ವೈಶಾಖ ಅಂತೂ ಹಾಗೆ ನಿಂತಲ್ಲೇ ನೀರು ಕುಡಿತಿದ್ದಾರೆ ಅಂತ ಹೇಳ್ಬಹುದು. ಜೊತೆಗೆ ಕಿಟ್ಟಿ ಅಷ್ಟಕ್ಕೆ ಸುಮ್ಮನೆ ಬಿಡ್ತಾನ. ಜೊತೆಗೆ ನಾನು ಅಯೋಧ್ಯೆಗೆ ಹೋದಾಗ ಈ ವೈಶಾಖ ತಮ್ಮ ಬಂದು ನನ್ನನ್ನು ಹೊಡೆದು ಬಡ್ದು ಮಾಡಿ ನನ್ನನ್ನು ಕೊಂದೇ ಬಿಟ್ಟ. ಬೆಟ್ಟದ ಮೇಲಿಂದ ಬಿಸಾಡಿ ಹೋಗ್ಬಿಟ್ಟ. ಆದರೆ ನಾನು ಸತ್ತಿರಲಿಲ್ಲ. ನನ್ನ ಪಕ್ಕದಲ್ಲಿ ಒಂದು ಹೆಣ ಬಿದ್ದಿತ್ತು, ಅದಕ್ಕೆ ಎಲ್ಲವನ್ನು ಕೂಡ ಹಾಕಿ ನಾನು ಸತ್ತಿದ್ದೀನಿ ಅಂತ ಬಿಂಬಿಸಿ ನಾನು ಅಲ್ಲಿಂದ ಹೋಗಬೇಕಾಯಿತು. ಜೊತೆಗೆ ಇಲ್ಲಿ ಅಣ್ಣನ್ನ ಕೂಡ ನನ್ನ ಜಾಗಕ್ಕೆ ಅವನ ಜಾಗಕ್ಕೆ ನನ್ನನ್ನು ತಂದು ಅವನನ್ನು ನನ್ನ ಜಾಗಕ್ಕೆ ಕರ್ಕೊಂಡು ಹೋದರು. ಅಲ್ಲಿ ಅಣ್ಣ ಯಾರು ಕೂಡ ಭೇಟಿ ಆಗೋಕೆ ಆಗ್ತಿರ್ಲಿಲ್ಲ. ಆದರೆ ಚಾರು ಅದಕ್ಕೆ ಬುದ್ಧಿವಂತೆ. ನಾನು ರಾಮಾಚಾರಿ ಅಲ್ಲ ಅನ್ನೋದನ್ನ ಕಂಡು ಹಿಡಿದು ಜೈಲಿಗೆ ಹೋಗಿ ಅಣ್ಣನ ಬಿಡಿಸ್ಕೊಳ್ಳೋಕೆ ನೋಡಿದ್ರು. ಅದ್ರ ನಡುವೆ ಅಣ್ಣನ ತಲೆಗೆ ಪೆಟ್ಟು ಬಿದ್ದು ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಿದ್ದ. ಅದರ ನಡುವೆನೂ ಇವರೆಲ್ಲ ಬಿಟ್ರು ಅಂತ ಅನ್ಕೊಂಡಿದ್ರ. ಅಣ್ಣನ ಸಾಯಿಸ್ಬೇಕು ಅಂತ ತುಂಬಾನೇ ಪ್ರಯತ್ನ ಪಟ್ರು. ಆದ್ರೂ ಕೂಡ ಅದಕ್ಕೆ ತಾನೇ ಆಂಬ್ಯುಲೆನ್ಸಲ್ಲಿ ಕರ್ಕೊಂಡೋಗಿ ಆಶ್ರಮಕ್ಕೆ ಸೇರಿಸಿ ತಮ್ಮ ಪ್ರಾಣನ ಕೂಡ ಒತ್ತೆ ಇಟ್ಟು ರಾಮಾಚಾರಿ ಅಣ್ಣನ ಹುಷಾರ್ ಮಾಡಿ ವಾಪಸ್ ಕರ್ಕೊಂಡು ಬಂದ್ರು. ಇವತ್ತು ಅವ್ರು ಇದ್ದಾರೆ ಅಂದ್ರೆ ಅದಕ್ಕೆ ರಾಮಾಚಾರಿ ಅದಕ್ಕೇನೆ ಕಾರಣ ಅಂತ ಹೇಳ್ತಿದ್ದಾನೆ. ಜೊತೆಗೆ ಈ ಕಡೆ ವೈಶಾಖ ಬಣ್ಣ ಎಲ್ಲವೂ ಕೂಡ ಬಟಾಬೈಲ್ ಆಗ್ತದೆ. ಈ ಕಡೆ ಬಟಾಬೈಲ್ ಆಗೋದ್ರು ಜೊತೆಗೆ ಎಲ್ಲರೂ ಕೂಡ ಸಿಡಿದು ಹೇಳ್ತಿದ್ದಾರೆ. ಕೋದಂಡವ್ರಂತೂ ಏನದಲ್ಲ ಅವನಿಗೆ ಹೇಳಿದ್ದು ನಿಜಾನ ಅಂತ ಹೇಳಿ ವೈಶಾಖನ ಪ್ರಶ್ನೆ ಮಾಡ್ತಿದ್ರೆ, ವೈಶಾಖ ಇವನ್ ಮಾತನ್ನ ನಂಬೇಡಿ, ಇವನು ಸುಳ್ಳು ಹೇಳ್ತಿದ್ದಾನೆ, ಇವನ್ ಮಾತನ್ನ ನಂಬ್ಕೊಂಡು ಇವನು ಮೊದಲೇ ಕೊಲೆಗಾರ, ಇನ್ಯಾರು ಏನ್ ದುಡ್ಡು ಕೊಟ್ಟು ನನ್ನ ವಿರುದ್ಧ ಹೇಳಿಸ್ತಿದಾರು ಅಂತ ಹೇಳ್ತಿದ್ರೆ ಈ ಕಡೆ ಯಾರು ಕೂಡ ವೈಶಾಖ ಮಾತನ್ನ ನಂಬೋಕೆ ರೆಡಿಯೇನೇ ಇಲ್ಲ. ಹಾಗಾದ್ರೆ ಇಲ್ಲಿ ಕೋದಂಡವರು ಕೆನ್ನೆಗೆ ರಪ್ ಅಂತ ಹೇಳಿ ಬಾರಿಸೋದ್ರ ಮುಖಾಂತರ ಯಾಕೆ ರೀತಿ ಮಾಡಿದೆ ಅಂತ ಕೇಳಿದಾಗ ತನ್ನ ಸೈಡಿನ ಸತ್ಯವನ್ನ ಸೂಸೆ ಬಿಡ್ತಾರೆ. ಜೊತೆಗೆ ಇಲ್ಲಿ ವೈಶಾಖ ನಾಣಚಾರ್ ಸತ್ಯನ ಕೂಡ ಸ್ಫೋಟಿಸೇ ಬಿಡ್ತಾರ. ನಾನು ಸಿಕ್ಬಿದ್ದೀನಿ, ನಾಣಚಾರ್ ಯಾಕೆ ಸಿಕ್ಕಿ ಬೀಳ್ಬಾರ್ದು ಅಂತ. ಆದ್ರೂ ಜೊತೆಗೆ ಈ ಕಡೆ ಮನೆ ಬಿಟ್ಟು ಹೊರ ದಬ್ಬೆ ಬಿಡ್ತಾರೆ ಕೋದಂಡ ವೈಶಾಖನ. ಆ ಕಡೆ ಮಾನ್ಯತಾ ಕತೆ ಏನು, ಜೈಶಂಕರ್ ಕೂಡ ಗನ್ ಇಟ್ಕೊಂಡು ನಿಂತು ಬಿಟ್ಟಿದ್ದಾರೆ, ನಿನ್ನ ಕತೆ ಮುಗಿಸೇ ಬಿಡ್ತೀನಿ ಅಂತ. ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ವಿಡಿಯೋಗೋಸ್ಕರ ರೀಚ್ ಮಾಡೋದನ್ನು ಮರಿಬೇಡಿ.